ನಮಸ್ಕಾರ, ಶಿವವೇಗ ನ್ಯೂಸ್ಗೆ ಸ್ವಾಗತ. ನಾನು ಶ್ರೀನಿವಾಸ್ ವೈದ್ಯ. ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಈಗ ಒಂದು ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಅಂದರೆ ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಈಗ ಹಿರಿಯೂರಿನ ಬೈ ಎಲೆಕ್ಷನ್ನಲ್ಲಿ ಜೋರಾಗಿ ಸದ್ದು ಮಾಡ್ತಾ ಇದೆ. ಕಳೆದ ಬಾರಿ ಡಿ ಸುಧಾಕರ್ ಶಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಅವರ ಅಕಾಲಿಕ ಮರಣದ ನಂತರ ಅವರ ಪುತ್ರ ಸುಹಾಸ್ಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಹೋಗುತ್ತೆ ಅನ್ನುವಂಥ ಮಾತುಕತೆ. ಆದರೆ ಈಗ ಹಿರಿಯೂರು ಉಪಸಮರಕ್ಕೆ ಬಿಗ್ ಟ್ವಿಸ್ಟ್. ಹಿರಿಯೂರು ಬೈ ಎಲೆಕ್ಷನ್ಸ್ಗೆ ಈಗ ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಸಿಕ್ಕಿದೆ. ಹಿರಿಯೂರು ರಾಜಕಾರಣಕ್ಕೆ ಈಗ ಒನ್ ಆಫ್ ದ ಮೆಗಾ ಟ್ವಿಸ್ಟ್ ಅನ್ನುವಂಥದ್ದು ಕೂಡ ಬಂದಿದೆ. ಡಿ ಸುಧಾಕರ್ ಪುತ್ರ ಸುಹಾಸ್ಗೆ ಈಗ ಬಿಗ್ ಶಾಕ್ ಅನ್ನುವಂಥದ್ದಾಗಿದೆ. ಬೈ ಎಲೆಕ್ಷನ್ ಟಿಕೆಟ್ ರೇಸಲ್ಲಿ ಅಚ್ಚರಿಯ ಹೆಸರು ಒಂದು ಕೇಳಿ ಬಂತು. ಅಚ್ಚರಿಯ ಹೆಸರು. ಕಾಂಗ್ರೆಸ್ ಟಿಕೆಟ್ ರೇಸ್ನಲ್ಲಿ BJNL ಸಣ್ಣ ಚಿತ್ತಯ್ಯ. ಇದು ಅಶ್ವವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಎಸ್, ಇದು ಹಿರಿಯೂರು ಉಪಸಮರಕ್ಕೆ ಬೈ ಎಲೆಕ್ಷನ್ಸ್ಗೆ ಸಂಬಂಧಪಟ್ಟಂತಹ ಒಂದು ಬಿಗ್ ಟ್ವಿಸ್ಟ್. ಹಿರಿಯೂರು ರಾಜಕಾರಣಕ್ಕೆ ಈಗ ಮೆಗಾ ಟ್ವಿಸ್ಟ್ ಅನ್ನುವಂತಹದ್ದು ಸಿಕ್ಕಿದೆ. ಇಷ್ಟು ದಿನಗಳ ಕಾಲ ದಿವಂಗತರಾಗಿರುವಂತಹ ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ಗೆ ಅಲ್ಲಿನ ಬೈ ಎಲೆಕ್ಷನ್ ಟಿಕೆಟ್ ಸಿಗುತ್ತೆ ಕಾಂಗ್ರೆಸ್ ಪಕ್ಷದಿಂದ ಅನ್ನುವಂತಹ ಮಾತುಕತೆಗಳಿತ್ತು. ಆದರೆ ಈಗ ಬೈ ಎಲೆಕ್ಷನ್ ಟಿಕೆಟ್ ರೇಸ್ನಲ್ಲಿ ಬೇರೊಂದು ಹೆಸರು ಕೇಳಿ ಬರ್ತಾರೆ. ಯಾರ ಹೆಸರು ಕೇಳಿ ಬರ್ತಾ ಇದೆ ಅಂತಂದರೆ BJNL ಸಣ್ಣ ಚಿತ್ತಯ್ಯ ಅವರ ಹೆಸರು ಈಗ ಹಿರಿಯೂರು ಉಪಸಮರಕ್ಕೆ ಇಳಿತಾರೆ ಅನ್ನುವಂಥ ಹೊಸ ಹೆಸರು ಕೇಳಿ ಬರ್ತಾ ಇದೆ. ದಿಸ್ ಈಸ್ ಅಶ್ವೇಗ ನ್ಯೂಸಿನ ಸೂಪರ್ ಎಕ್ಸ್ಕ್ಲೂಸಿವ್ ಮಾಹಿತಿ. ವಿಶ್ವೇಶ್ವರಯ್ಯ ಜಲ ನಿಗಮ ಲಿಮಿಟೆಡ್ನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸಣ್ಣ ಚಿತ್ತಯ್ಯ ಅವರು ಈ ಬಾರಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗ್ತಾರೆ ಹಿರಿಯೂರಿನಲ್ಲಿ ಅನ್ನುವಂತಹ ಮಾತುಕತೆಗಳು ಬಹಳ ಜೋರಾದಂತಹ ಪ್ರಮಾಣದಲ್ಲಿ ಕೇಳಿಬರ್ತಾ ಇದೆ. ಕಳೆದ ಕೆಲ ದಿನಗಳ ಹಿಂದೆ ನಿವೃತ್ತರಾದಂತಹ ಅಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ಬ್ರೇಕಿಂಗ್ ಇದೆ. ಬ್ರೇಕಿಂಗ್ ನೋಡ್ಕೊಂಡು ಸಣ್ಣ ಚಿತ್ತಯ್ಯ BJNLನ ನಿಕಟ ಪೂರ್ವ MD ಆಗಿ ಕಾರ್ಯವನ್ನು ನಿರ್ವಹಿಸಿದರು. ತಿಂಗಳ ಹಿಂದಷ್ಟೇ ನಿವೃತ್ತರಾಗಿ ಹೊರಗಡೆ ಬಂದಿದ್ದರು KES ಅಧಿಕಾರಿ ಸಣ್ಣ ಚಿತ್ತಯ್ಯ. MDK ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಹೆಗ್ಗಳಿಕೆ ಸಣ್ಣ ಚಿತ್ತಯ್ಯ ಅವರಿಗಿದೆ. ಮೇ 30ರಂದು ಸೇವೆಯಿಂದ ರಿಟೈರ್ಡ್ ಆಗಿದ್ದಾರೆ ಸಣ್ಣ ಚಿತ್ತಯ್ಯ. ಸರ್ಕಾರಿ ಸೇವೆಯಿಂದ ನಿವೃತ್ತರಾದ ಬೆನ್ನಲ್ಲೇ ರಾಜಕಾರಣದತ್ತ ಸಣ್ಣ ಚಿತ್ತಯ್ಯ ಅವರ ಚಿತ್ತ ಅನ್ನುವಂಥದ್ದು ಹಾದಿದೆ. ಹಿರಿಯೂರು ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದಕ್ಕೆ ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. ಶೀಘ್ರವೇ ಕಾಂಗ್ರೆಸ್ ಸೇರಿ ಅಭ್ಯರ್ಥಿಯಾಗಲು ಸಣ್ಣ ಚಿತ್ತಯ್ಯ ಅವರು ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಒಳಗಿಂದೊಳಗೆ ವೇದಿಕೆ ಸಿದ್ಧ ಮಾಡಿ ಈಗ ಎಲೆಕ್ಷನ್ಗೆ ರೆಡಿ ಆಗೋದಕ್ಕೆ ಸಣ್ಣ ಚಿತ್ತಯ್ಯ ಅವರು ತಯಾರಿಯನ್ನು ನಡೆಸ್ತಾ ಇದ್ದಾರೆ. ಹಿರಿಯೂರು ಕ್ಷೇತ್ರದಲ್ಲಿ ಫುಲ್ ಸಕ್ರಿಯವಾಗಿ ಈಗ ಸಣ್ಣ ಚಿತ್ತಯ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾಳೆಯಿಂದ 3 ಹಿರಿಯೂರು ಕ್ಷೇತ್ರಗಳಲ್ಲಿ ಸಣ್ಣ ಚಿತ್ತಯ್ಯ ಅವರು ಟೆಂಪಲ್ ರನ್ನ ಮಾಡಲಿಕ್ಕಿದ್ದಾರೆ. ಸಣ್ಣ ಚಿತ್ತಯ್ಯ ಅಭಿಮಾನಿ ಬಳಗದ ಹೆಸರಿನಲ್ಲಿ ಹಿರಿಯೂರಿನಲ್ಲಿ ಈಗ ಸಕ್ರಿಯವಾಗಿ ಪ್ರತಿಕ್ರಿಯೆಗಳು ಕೇಳಿಬರ್ತಾ ಇದೆ. ಸಣ್ಣ ಚಿತ್ತಯ್ಯ ಅವರು ಕಾಡುಗೊಲ್ಲು ಸಮುದಾಯದವರು. ಹಿರಿಯೂರಿನಲ್ಲಿ ಕಾಡುಗೊಲ್ಲರ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿರೋದರಿಂದ ಅವರಿಗೆ ಟಿಕೆಟ್ ಕೊಡುವಂತಹ ಒಂದು ಪ್ರಸಂಗ ಬರಬಹುದು. ವಾಣಿ ವಿಲಾಸ್ ಸಾಗರ ತುಂಬಿಸುವುದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು ಸಣ್ಣ ಚಿತ್ತಯ್ಯ ಅವರು ವಹಿಸ್ಕೊಂಡಿದ್ದಾರೆ. KRS ಮಾದರಿಯಲ್ಲಿ VV ಸಾಗರ ಅಭಿವೃದ್ಧಿಪಡಿಸಲು ಆಸಕ್ತಿಯನ್ನು ವ್ಯಕ್ತಪಡಿಸಿದ್ದಾರೆ. VV ಸಾಗರಕ್ಕೆ ಭದ್ರಾ ನೀರನ್ನು ಹರಿಸುವಂತಹ ಸಣ್ಣ ಚಿತ್ತಯ್ಯ ಅವರು ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ಕೆಲವೊಂದು ಕಡೆ ಜಾತಿ ಮತಗಳನ್ನು ಲೆಕ್ಕಾಚಾರ ಹಾಕಿದರೆ ಕಾಡುಗೊಲ್ಲರ ಮತಗಳು ಹಿರಿಯೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜಾಸ್ತಿ ಇರೋದರಿಂದ ಅದೇ ಸಮುದಾಯದ ನಾಯಕರನ್ನು ಈ ಬಾರಿ ಕರೆದುಕೊಂಡು ಬಂದು ಎಲೆಕ್ಷನ್ಗೆ ನಿಲ್ಲಿಸಬೇಕು ಅನ್ನುವಂತಹ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹಾಕ್ತಾ ಇದೆ. ಒಂದು ಕಡೆ ಡಿ ಸುಧಾಕರ್ ಅವರು ಅಕಾಲಿಕ ಮರಣವನ್ನು ಹೊಂದಿದ ನಂತರ ಅವರ ಪುತ್ರ ಸುಹಾಸ್ ಸುಧಾಕರ್ಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಊಹಾಪೋಹಗಳಿತ್ತು. ಅದರೆಲ್ಲದರ ಜೊತೆಗೆ ಬಾಗಲಕೋಟೆಯಲ್ಲಿ ಮೇಟಿ ಅವರು ನಿಧನರಾದ ನಂತರ ಅವರ ಮಗನಿಗೆ ಟಿಕೆಟ್ ಸಿಕ್ತು. ಅಲ್ಲಿ ಸತೀಶ್ ಜಾರಕಿಹೊಳಿ ಅವರ ಸಹಾಯದಿಂದ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತು. ಅದೇ ರೀತಿಯಲ್ಲಿ ಹಿರಿಯೂರಿನಲ್ಲಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರ ಸಹಾಯವನ್ನು ಕೇಳಿಕೊಂಡು ಸುಹಾಸ್ ಅವರು ಹೋಗಿದ್ದರು. ಮಾತುಕತೆಯನ್ನು ಕೂಡ ನಡೆಸಿ ಬಂದಿದ್ದರು. ಬಹುತೇಕ ಎಲ್ಲೊಂದು ಕಡೆ ಸುಧಾಕರ್ಗೆ ಟಿಕೆಟ್ ಫಿಕ್ಸ್ ಆಗುತ್ತೆ ಅನ್ನುವಂತಹ ಭರವಸೆ ಇತ್ತು. ಆದರೆ ಈಗ ಮತ್ತೊಂದು ಬಿಗ್ ಟ್ವಿಸ್ಟ್ ಅನ್ನುವಂಥದ್ದು ಹಿರಿಯೂರು ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಸಿಕ್ಕಿದೆ. ವಿಶ್ವೇಶ್ವರಯ್ಯ
ಜಲ ನಿಗಮ ಲಿಮಿಟೆಡಿನ ಮಾಜಿ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸಿದಂತಹ ಸಣ್ಣ ಚಿತ್ತಯ್ಯ ಅವರಿಗೆ ಈ ಬಾರಿ ಕಾಂಗ್ರೆಸ್ ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ಮಾತುಕತೆಗಳು ಕೇಳಿಬರ್ತವೆ. ಬಹಳ ದೊಡ್ಡ ಪಾತ್ರವನ್ನು ಸಣ್ಣ ಚಿತ್ತಯ್ಯ ಅವರು ನಿರ್ವಹಿಸಿದ್ದಾರೆ. ವಿ ಸಾಗರಕ್ಕೆ ಭದ್ರಾ ನೀರನ್ನು ಹರಿಸಲಿರುವಂತಹ ಸಣ್ಣ ಚಿತ್ತಯ್ಯ ಕಾಡುಗೋಡುಗಳು ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ. ನಾನಾಗಲೇ ಹೇಳಿದೆ, ಜಾತಿ ಲೆಕ್ಕಾಚಾರದಲ್ಲಿಯೂ ಕೂಡ ಈ ತರಹದ ಒಂದು ಪ್ಲ್ಯಾನನ್ನು ಮಾಡ್ಕೊಂಡಿರಬಹುದು. ಸಣ್ಣ ಚಿತ್ತಯ್ಯ ಅವರಿಗೆ ವಯಸ್ಸಿದೆ, ಅನುಭವ ಇದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿವಕುಮಾರ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ವ್ಯಕ್ತಿ. ನಿವೃತ್ತರಾದ ಮೇಲೆ ಈಗ ಪಾಲಿಟಿಕ್ಸ್ಗೆ ಬರಬೇಕು ಅನ್ನುವಂತಹ ಅಭಿಲಾಷೆಯಲ್ಲಿದ್ದಾರೆ. ವಾಣಿ ವಿಲಾಸ ಸಾಗರವನ್ನು ತುಂಬಿಸೋದರಲ್ಲಿ ಬಹಳ ಪ್ರಮುಖ ಪಾತ್ರವನ್ನು, ಬಿಗ್ಗೆಸ್ಟ್ ರೋಲನ್ನು ಪ್ಲೇ ಮಾಡಿದಂತಹ ವ್ಯಕ್ತಿ ಈ ಸಣ್ಣ ಚಿತ್ತಯ್ಯನವರು. KRS ಮಾದರಿಯಲ್ಲಿ ವಿ ಸಾಗರ ಅಭಿವೃದ್ಧಿ ಪಡಿಸಲು ಆಸಕ್ತಿಯನ್ನು ಕೂಡ ಇವರು ಹೊಂದಿದ್ದಾರೆ. ವಿ ಸಾಗರಕ್ಕೆ ಭದ್ರಾ ನೀರನ್ನು ಹರಿಸುವಂತಹ ಸಣ್ಣ ಚಿತ್ತಯ್ಯ ಅವರು. ಆದ್ದರಿಂದ ಈ ಬಾರಿ ಹಿರಿಯೂರು ಬೈ ಎಲೆಕ್ಷನ್ಸಲ್ಲಿ ಕಾಂಗ್ರೆಸ್ ಸಣ್ಣ ಚಿತ್ತಯ್ಯ ಅವರಿಗೆ ಮಣೆ ಹಾಕುತ್ತಾ ಅಥವಾ ಮೃತರಾದಂತಹ ಮಾಜಿ ಶಾಸಕರು ಡಿ ಸುಧಾಕರ್ ಅವರ ಪುತ್ರ ಸುಹಾಸ್ ಅವರಿಗೆ ಮಣೆ ಹಾಕುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕು. KRS ಮಾದರಿಯಲ್ಲಿ ವಿ ಸಾಗರವನ್ನು ಅಭಿವೃದ್ಧಿಪಡಿಸಲು ಆಸಕ್ತಿಯನ್ನು ಹೊಂದಿರುವಂತಹ